ಇದರ ಉದ್ದೇಶ ಇಷ್ಟೇ. ಎಲ್ಲ ಹಬ್ಬಗಳು ನಮ್ಮನ್ನು ಒಟ್ಟು ಸೇರಿಸ್ತವೆ. ಹಬ್ಬಗಳು ಪ್ರತಿಯೊಬ್ಬರನ್ನು ಪ್ರೀತಿಸ್ತವೆ. ಯಾವುದೇ ಧರ್ಮದಲ್ಲಿ ಕೂಡ ಕೆಟ್ಟ ಭಾವನೆ ಇರಬೇಕು, ಇನ್ನೊಬ್ಬರನ್ನು ದ್ವೇಷಿಸಬೇಕು ಅಂತ ಹೇಳುವಂಥದ್ದು ಹೇಳಲಿಲ್ಲ. ಎಲ್ಲ ಧರ್ಮದ ಸಾರವು ಒಬ್ಬರು ಇನ್ನೊಬ್ಬರನ್ನು ಪ್ರೀತಿಸಬೇಕು, ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕು. ಹಾಗಾಗಿ ಇವತ್ತು ಕ್ರಿಸ್ಮಸ್ ಹಬ್ಬವನ್ನು ಆಚರಣೆ ಮಾಡುವಂಥ ಈ ಸಂದರ್ಭದಲ್ಲಿ ಎಲ್ಲ ಸಮುದಾಯದವರು ಬಂದು, ಅಧಿಕಾರಿಗಳು ಬಂದು ಉತ್ತಮವಾದಂಥ ಒಂದು ಸಂದೇಶವನ್ನು ನೀಡಿದ್ದಾರೆ. ಸ್ವಾಮೀಜಿಯವರು ಸಂದೇಶ ನೀಡಿದ್ದಾರೆ, ಬಿಷಪರು ನೀಡಿದ್ದಾರೆ, ಮುಸ್ಲಿಂ ಸಮುದಾಯದವರೂ ನೀಡಿದ್ದಾರೆ. ಇದರ ಅರ್ಥ ನಾವು ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕು ಅಂತ ಹೇಳುವಂಥದ್ದು. ಹಾಗಾಗಿ ಈ ಎಲ್ಲರೂ ಹಬ್ಬವನ್ನು ಆಚರಣೆ ಮಾಡಬೇಕು. ಎಲ್ಲ ಧರ್ಮದ ಹಬ್ಬವನ್ನು ಎಲ್ಲರೂ ಆಚರಣೆ ಮಾಡಿದರೆ ತನ್ನಿಂತಾನೇ ಶಾಂತಿ ಸೌಹಾರ್ದತೆ ಸಮಾಜದಲ್ಲಿ ನೆಮ್ಮದಿ ಆಗ್ತದೆ. ನಾವು ಇನ್ನೊಬ್ಬನ ಧರ್ಮ ಮೇಲೂ ಇನ್ನೊಂದು ಹಬ್ಬ ಒಳ್ಳೆಯದಲ್ಲ ಕೆಟ್ಟದಲ್ಲ ಈ ಭಾವನೆ ಹೋಗಬೇಕು ಅಂತೇಳಿ ಉದ್ದೇಶದಿಂದ ಶಾಸಕನಾಗಿ ಈ ಒಂದು ಜವಾಬ್ದಾರಿಯಿಂದ ಈ ಹಬ್ಬ ಆಚರಿಸಿದೆ. ನನಗೆ ಭಾಳ ಸಂತೋಷ ಇದೆ. ಎಲ್ಲರೂ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಎಲ್ಲರೂ ಇದರಲ್ಲಿ ಆನಂದಿಸಿದ್ದಾರೆ. ಕ್ರಿಸ್ಮಸ್ ಸಿಹಿ ತಿಂಡಿಗಳನ್ನು ಮನೆ ಮನೆ ಕೊಂಡೋಗಿದ್ದಾರೆ. ಹಾಗಾಗಿ ಇದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡ್ತದೆ ಅಂತ ಭಾವಿಸ್ಕೊಂಡಿದ್ದೇನೆ. ನಾನು ಎಲ್ಲರಿಗೂ, ನಾಡಿನ ಜನತೆಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಹೇಳಲಿಕ್ಕೆ ಬಯಸ್ತೇನೆ. ಪ್ರೀತಿ ಸೌಹಾರ್ದತೆ ನಮ್ಮಲ್ಲಿ ಹೆಚ್ಚು ಹೆಚ್ಚು ಬೆಳೆಯಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕೋಮು ಸೌಹಾರ್ದತೆಗೆ ಒಂದು ಒಳ್ಳೆಯ ಹೆಸರಾಗಲಿ ಅಂತ ಹೇಳುವ ಮಾತನ್ನು ಹೇಳಿ ಐ ವಿಶ್ ಯು ಆಲ್ ಮ್ಯಾರಿ ಕ್ರಿಸ್ಮಸ್ ಆ್ಯಂಡ್ ಪ್ರಾಸ್ಪರಸ್ ಹ್ಯಾಪಿ ನ್ಯೂ ಇಯರ್ ಟು. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಹಂಚುವ, ಪ್ರೀತಿ ಕಟ್ಟುವ ಕಾರ್ಯಕ್ರಮ ನಿಮ್ಮೆಲ್ಲರನ್ನು ಕೂಡ ಮನಸ್ಸು ಒಂದೇ ರೀತಿಯಲ್ಲಿ ಹೋಗಬೇಕಿದ್ರೆ ನಾವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ಹೋಗಬೇಕಾಗ್ತದೆ. ಕ್ರಿಸ್ಮಸ್ ಅಂದ್ರೆ ಪ್ರೀತಿ. ನಾವೆಲ್ಲರೂ ಕೂಡ ಆ ಕೂಡಿ ಬಾಳುವ ಈ ಒಂದು ಸಂದೇಶ, ಯಾವುದೇ ಜಾತಿ ಧರ್ಮ ಭೇದವನ್ನ ಮರೆತು ಪ್ರೀತಿ ವಿಶ್ವಾಸದಿಂದ ಭಾಗವಹಿಸುವ ಹಬ್ಬ ಕ್ರಿಸ್ಮಸ್ ಹಬ್ಬ. ಈ ವರ್ಷದ ಹಬ್ಬ ನಮಗೂ ನಿಮಗೂ ಎಲ್ಲರಿಗೂ ಕೂಡ ಮನ ತುಂಬಿ ಬರಲಿ. ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ಎಲ್ಲ ಜಾತಿ ಧರ್ಮವನ್ನು ಸಮಾನವಾಗಿ ಸ್ವೀಕರಿಸಿಕೊಂಡು ಎಲ್ಲರನ್ನು ಒಟ್ಟು ಸೇರಿಸಿಕೊಂಡು, ಅದು ಕ್ರಿಸ್ಮಸ್ ಆಗಿರ್ಬೋದು, ಬಕ್ರೀದ್ ಆಗಿರ್ಬೋದು, ದೀಪಾವಳಿಯನ್ನು ಎಲ್ಲರನ್ನು ಕೂಡ ಮಾಡಿಕೊಂಡು ಈ ಒಂದು ಒಳ್ಳೆಯ ಸಂದೇಶವನ್ನು ಸಮಾಜಕ್ಕೆ ನೀಡ್ತಿರುವಂಥದ್ದು ಅತ್ಯಂತ ಶ್ಲಾಘನೀಯ. ನಾನು ಇದಕ್ಕಾಗಿ ಅವರನ್ನು ಅಭಿನಂದಿಸುತ್ತಿದ್ದೇನೆ. ಅವರ ಕುಟುಂಬದವರು ಕೂಡ ಅವರೊಟ್ಟಿಗೆ ಕೈ ಜೋಡಿಸಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಊರಿನ ಎಲ್ಲ ಸರ್ವ ಧರ್ಮದವರನ್ನು ಒಟ್ಟಿಗೆ ಸೇರಿಸಿಕೊಂಡು ಮಾಡ್ತಿರುವಂತಹ ಈ ಕಾರ್ಯಕ್ರಮ ಎಲ್ರಿಗೂ ಅನುಕರಣೀಯ. ಅವರಿಗೆ ಮತ್ತೊಮ್ಮೆ ಅಭಿನಂದಿಸ್ತಾ ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಮತ್ತೊಮ್ಮೆ ಶುಭಾಶಯವನ್ನು ಕೋರುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್.